ನನಗೆ ಆಶ್ಚರ್ಯ ಆದದ್ದು ಏನು ಕೇಳಿದರೆ, ಚುನಾವಣೆಗೆ ನಿಲ್ಲುವಾಗ ಒಬ್ಬ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಾಗ ಅವನ ಜಾತಿ ಯಾವುದು, ಅವನ ಹಿಂದೆ ಅವನ ಎಷ್ಟು ದುಡ್ಡಿದೆ, ಅವನಿಗೆ ಸಮಾಜದಲ್ಲಿ ಬೇಸ್ ಇದೆಯಾ, ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದ ಅನ್ನುವಂಥದ್ದು ಎಲ್ಲ ಚರ್ಚೆಗಳು ಆಗ್ತದೆ, ಆಗ್ಲೇಬೇಕು, ಸಹಜ ಕೂಡ. ಆದ್ರೆ ಒಬ್ಬ ಜಿಲ್ಲಾಧ್ಯಕ್ಷ ಆಗುವಾಗ ಇದೆಲ್ಲ ಬೇಕಾ? ರಾತ್ರಿ 7:30ಗೆ ನನಗೆ ಫೋನ್ ಬರ್ತದೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಒಬ್ರು, ನಿಮ್ಮನ್ನ ಜಿಲ್ಲಾಧ್ಯಕ್ಷ ಸ್ಥಾನದಿಂದ ಬದಲು ಮಾಡ್ತಾ ಇದ್ದೇವೆ, ಎಷ್ಟೊತ್ತಿಗೆ ಯಾವಾಗ ಮಾಡ್ತೀರಿ ಕೇಳಿದೆ. ರಾತ್ರಿ ಆಗ್ಬಹುದು ಅಂತ ಹೇಳಿದ್ರು. ಫೋನ್ ಇಡ್ತೇನೆ, ರಾಜೇಶ್ ಕಾವೇರಿ ಆ ದಿವಸ ನಮ್ಮ ಜೊತೆಯಲ್ಲಿದ್ರು. ಅಧ್ಯಕ್ಷರು ಬದಲಾಯ್ತಮ್ಮ, ಹೋದ ಮರ್ರೆ, ಇಲ್ಲೆಲ್ಲ ಬರ್ತಾಯ್ತಲ್ಲ ವಾಟ್ಸ್ಆಪ್ ನಲ್ಲಿ. ಈ ತರ ಡೋಂಗಿ ಯಾಕೆ ಮಾಡಬೇಕು ಅಂತ ಹೇಳಿ ನಂಗೆ ಗೊತ್ತಿಲ್ಲ. ನನಗೆ ಈಗ ಅವಕಾಶ ಎಷ್ಟೋ ಜನರಿಗೆ ಗೊತ್ತಿರ್ಬೋದು. ಈಗ ನನಗೆ ಫೋನ್ ಮಾಡಿದವರಲ್ಲಿ ಎಂತ ಹೇಳಿದ ಅಂತ ಹೇಳಿದ್ರೆ, ನೀವು ತೆಗ್ದ್ರಮ್ ಹೌದಾ ಅಂತ. ಅಂದ್ರೆ ಆ ವರ್ಡ್ ತುಂಬಾ ಹರ್ಟಿಂಗ್. ನನಗೆ ನೋವಾಗಿದೆ ಅಂತ ಹೇಳಿ ನಿಮ್ಗೆ ಹಾಕ್ಬೇಕು ಅಂತ ಹೇಳಿ ಹಾರೈಸುವ ನಾನಲ್ಲ, ನನ್ನ ಮನಸ್ಸಿನ ನೋವನ್ನು ಹೇಳ್ಕೊಂಡದಷ್ಟೇ. ಈ 1.25 ವರ್ಷದಲ್ಲಿ ಬಹುತೇಕ ಗಟ್ಟಿಯಾಗಿ ನಾನು ಅಧ್ಯಕ್ಷ ಅಂತೇಳಿ ಹೇಳಿ ಎದೆ ಒಪ್ಪಿಸಿ ನಡೆದದ್ದು 8 ತಿಂಗಳು ಮಾತ್ರ. ಅವರೇ ಮತ್ತೊಂದು ಮಾತನ್ನ ಹೇಳಿದ್ರು, ನಾನು ನಿಮ್ಗೆ ಪಕ್ಷಕ್ಕೆ ಹಣ ಕೊಡ್ಲಿಲ್ಲ, ನೀವು ಯಾರಾದ್ರೂ ಹಣವನ್ನ ವಸೂಲಿ ಮಾಡ್ತಾ ಇದ್ದೀರೇನೋ, ಅದಕ್ಕಾಗಿ ನೀವು ಅವ್ರ ಬಗ್ಗೆ ಫೇವರ್ ಇದ್ದೀರಿ ಅಂತ ಹೇಳುವಂತ ಮಾತನ್ನ ಹೇಳಿದ್ರು. ನಾನು ಹೀಗೆ ಇರ್ತೇನೆ, ರಾಜಕಾರಣ ಬಿಟ್ಟು ದೊಡ್ಡ ಪ್ರಪಂಚ, ದೊಡ್ಡ ಜಗತ್ತು ನನಗಿದೆ, ಅಲ್ಲಿ ಹೇಗೆ ಬೆರಿಬೇಕು, ಹೇಗಿರ್ಬೇಕು ಅನ್ನೋದು ನನಗೆ ಗೊತ್ತಿದೆ. ನಾನು ಜಿಲ್ಲಾಧ್ಯಕ್ಷ ಆಗಿದ್ದೇನೆ ಅಂತೇಳಿ ಹೇಳಿ, ಆದ್ರೆ 8 ತಿಂಗಳು ಆಗುವಾಗಲೇ ಒಂದು ವಾಸನೆ ಬರ್ತಾ ಇತ್ತು. ನಿಮ್ದು ಅಧ್ಯಕ್ಷ ಸ್ಥಾನ ವಾಗ್ತಂಬ್ರಲ್ಲೇ ಹೌದಾ, ತೆಗೀತರಂಬ್ರಲ್ಲೇ ಹೌದಾ, ಗೊತ್ತಿಲ್ಲ. ಈ ವಿಷಯ ನಮಗೆ ಗೊತ್ತಾದ ತಕ್ಷಣ ನಾನು ಪದಾಧಿಕಾರಿಗಳ ಸಭೆ, ಜಿಲ್ಲಾ ಪದಾಧಿಕಾರಿಗಳ ಸಭೆಯನ್ನ ಕರೆದಿದ್ದೆ. ಬಂದವರಿಗೆ ಗೊತ್ತಿರಬಹುದು, ಸದಾನಂದ ಬಳುಕೂರೆಲ್ಲ ಇದ್ರ ಆ ಸಭೆಯಲ್ಲಿ. ನಾನು ಹೇಳಿದೆ, ಹೀಗೀಗೆ ನನ್ನ ಸ್ಥಾನಕ್ಕೆ ಗುರುತು ಬರ್ತಾ ಇದೆ ಅಂತೆ, ತೆಗೀತರಂತೆ. ನಾನು ಮಾತ್ರ ಯಾರತ್ರ ಹೋಗಿ ನನ್ನ ಸ್ಥಾನ ಉಳಿಸಿ ಅಂತೇಳಿ ಹೇಳಿ ಬೇಡ್ಕೊಳ್ಳುವುದಿಲ್ಲ. ನಿಮಗೇನಾದ್ರೂ ನಾನು ಅಡ್ಡಿಲ್ಲ ಅಂತೇಳಿ ಹೇಳಿದ್ರೆ, ನಾನು ಬೇಕು ಅಂತೇಳಿ ಹೇಳಿದ್ರೆ, ನೀವೇನಾದ್ರೂ ಪ್ರಯತ್ನ ಮಾಡಿದ್ರೆ ನನ್ನ ಆಕ್ಷೇಪ ಇದ್ರೆ ಬಿಟ್ರೆ, ನಾನು ಯಾರತ್ರ ಹೋಗಿ ನನ್ನನ್ನು ಉಳಿಸಿ ಅಂತ ನಾನು ಬೇಡವಲ್ಲ ಅಂತೇಳಿ ಹೇಳಿದ್ದೆ. ಇವತ್ತಿನವರೆಗೂ ಅದೇ ಪ್ರಕಾರ ನಾನು ನಡ್ಕೊಂಡು ಬಂದಿದ್ದೇನೆ. ನಾನು ಯಾರತ್ರ ಹೋಗಿ ನನಗೆ ಆಶ್ಚರ್ಯ ಆದದ್ದು ಏನು ಕೇಳಿದರೆ, ಚುನಾವಣೆಗೆ ನಿಲ್ಲುವಾಗ ಒಬ್ಬ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಾಗ ಅವನ ಜಾತಿ ಯಾವುದು, ಅವನ ಹಿಂದೆ ಅವನ ಎಷ್ಟು ದುಡ್ಡಿದೆ, ಅವನಿಗೆ ಸಮಾಜದಲ್ಲಿ ಬೇಸ್ ಇದೆಯಾ, ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದ ಅನ್ನುವಂಥದ್ದು ಎಲ್ಲ ಚರ್ಚೆಗಳು ಆಗ್ತದೆ, ಆಗ್ಲೇಬೇಕು, ಸಹಜ ಕೂಡ. ಆದ್ರೆ ಒಬ್ಬ ಜಿಲ್ಲಾಧ್ಯಕ್ಷ ಆಗುವಾಗ ಇದೆಲ್ಲ ಬೇಕಾ? ನನ್ಗೆ ಗೊತ್ತಿಲ್ಲ. ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅಂತೇಳಿ ಹೇಳಿ ನಾವು ಭಾಷಣವನ್ನ ಮಾಡಿದ್ದೇವೆ. ನನ್ಗೆ ಗೊತ್ತಿಲ್ಲ ಜಿಲ್ಲಾಧ್ಯಕ್ಷ ಆಗಲಿಕ್ಕೆ. ನಾನು ಜಿಲ್ಲಾಧ್ಯಕ್ಷ ಆದ ಮೇಲೆ MP ಚುನಾವಣೆ ನಡೆದಿದೆ. ಈ ಹಿಂದೆ ನಿರೀಕ್ಷಿಸಿದಂತಹ ಮತದಲ್ಲಿ ಶ್ರೀನಿವಾಸ ಪೂಜಾರಿ ಅವರು ಗೆದ್ದಿದ್ದಾರೆ. 11ನೇ ತಾರೀಕಿಗೆ ಶಿಕಾರಿಪುರಕ್ಕೆ ಹೋಗಿದ್ದೆ ನಾನು. ಅಲ್ಲಿ ರಾಜ್ಯಾಧ್ಯಕ್ಷರು ಸಿಕ್ಕಿದ್ರು, ನನಗೆ ಚಂದ ಮಾಡಿ ಮಾತಾಡಿದ್ರು. ಕಡೆ ಗೊತ್ತಾಯ್ತು ಒಮ್ಮೆ ಚಂದ ಮಾಡಿ ಮಾತಾಡಿದ್ದಕ್ಕೆ ಏನು ಅಂತೇಳಿ. ರಾತ್ರಿ 7:30ಗೆ ನನಗೆ ಫೋನ್ ಬರ್ತದೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಒಬ್ರು, ನಿಮ್ಮನ್ನ ಜಿಲ್ಲಾಧ್ಯಕ್ಷ ಸ್ಥಾನದಿಂದ ಬದಲು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು. ಹೌದಾ, ಆಯ್ತು, ಒಳ್ಳೇದು ಅಂತ ಹೇಳಿದೆ. ಅಲ್ಲ, ಶಾಸಕರನ್ನೆಲ್ಲ ಮಾಡುವುದಿಲ್ಲ ಆಯ್ತಾ ಅಂತ ಹೇಳಿದ್ರು. ಅಲ್ಲ, ನೀವು ನನ್ನನ್ನು ಕೈ ಬಿಟ್ಟ ಮೇಲೆ ಶಾಸಕರನ್ನು ಮಾಡಿದ್ರು, ಮಂತ್ರಿಗಳನ್ನು ಮಾಡಿದ್ರು, ನನ್ ಬಿಟ್ಟಾಯ್ತಲ್ಲ, ಮತ್ತೆ ನನ್ಗದ್ರ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ ನಾನು. ಎಷ್ಟೊತ್ತಿಗೆ ಯಾವಾಗ ಮಾಡ್ತೀರಿ ಕೇಳಿದೆ. ರಾತ್ರಿ ಆಗ್ಬಹುದು ಅಂತ ಹೇಳಿದ್ರು. ಫೋನ್ ಇಡ್ತೇನೆ, ರಾಜೇಶ್ ಕಾವೇರಿ ಆ ದಿವಸ ನಮ್ಮ ಜೊತೆಯಲ್ಲಿದ್ರು. ಅಧ್ಯಕ್ಷರು ಬದಲಾಯ್ತಮ್ಮ, ಹೋದ ಮರ್ರೆ, ಇಲ್ಲೆಲ್ಲ ಬರ್ತಾಯ್ತಲ್ಲ ವಾಟ್ಸ್ಆಪ್ ನಲ್ಲಿ. ಈ ತರ ಡೋಂಗಿ ಯಾಕೆ ಮಾಡಬೇಕು ಅಂತ ಹೇಳಿ ನಂಗೆ ಗೊತ್ತಿಲ್ಲ. ಇದಕ್ಕೆ ಪೋಸ್ಟ್ ಕಳಿಸ್ತಾರೆ, ಒಂದು ಆರ್ಡರ್ ಬರ್ತದೆ, ತಕ್ಷಣದಿಂದಲೇ ನವೀನ್ ಶೆಟ್ಟರು ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳಿ. ಇದೊಂದು ನಂಗೆ ಗೊತ್ತಿಲ್ಲ. ನಾನಂದ್ರೆ ಇದನ್ನ ಯಾಕೆ ಮಾತಾಡ್ತೇನೆ ಅಂತ ಹೇಳಿದ್ರೆ,
ನನಗೆ ಈಗ ಅವಕಾಶ ಎಷ್ಟೋ ಜನರಿಗೆ ಗೊತ್ತಿರ್ಬೋದು. ಈಗ ನನಗೆ ಫೋನ್ ಮಾಡಿದವರಲ್ಲಿ ಎಂತ ಹೇಳಿದ ಅಂತ ಹೇಳಿದ್ರೆ, ನೀನ್ ತೆಗ್ದ್ರವ್ರು ಹೌದಾ ಅಂತ. ಅಂದ್ರೆ ಆ ವರ್ಡ್ ತುಂಬಾ ಹರ್ಟಿಂಗ್. ನಿನ್ನನ್ನು ತೆಗೆದ್ರು ಅಂತ, ತೆಗೆದಂತೇಳಿ ಹೇಳಿದ್ರೆ ಬೇರೆಯವ್ರು ಎಂತ ಹೇಳ್ತಾರೆ ಅಂತ ಹೇಳಿ, ಬಹುಶಃ ಏನೋ ದುಡ್ಡೆಲ್ಲ ಅವ್ಯವಹಾರ ಮಾಡಿದ್ದೇನೆ ನಾನು, ಪಕ್ಷದ ಹೆಸರಿನಲ್ಲಿ ಎಲ್ಲ ವಸೂಲಿ ಹೋದ್ನೇನೋ, ಅಥವಾ ಇನ್ಯಾರಿಗೇನೋ. ಈಗ ನಮ್ದಲ್ಲಿ ಕೆಲವರು ಉಂಟಲ್ಲ, ಬೇರೆ ಬೇರೆ ಫೋನ್ ಇದು ಅದೆಲ್ಲ ಬರ್ತದಲ್ಲ ಒಳಗೆ, ಅದೆಲ್ಲ ಉಂಟ ಏನು? ಅದು ಯಾವುದೂ ಇಲ್ಲ. ಕೈಯಿಂದ ತುಂಬಾ ಹಣವನ್ನು ವ್ಯಯ ಮಾಡಿದ್ದೇನೆ, ಎಲ್ಲಿಯೂ ಯಾರ ಹತ್ರ ಬೇಡ್ಲಿಕ್ಕೆ ಹೋಗ್ಲಿಲ್ಲ ಮೀನ್ಸ್ ಸಂಗ್ರಹಕ್ಕೆ ಹೋಗ್ಲಿಲ್ಲ. ಅದು ನನಗೆ ಸರಿ ಕಾಣಲಿಲ್ಲ ಅಂತೇಳಿ ಹೇಳಿ ಇಷ್ಟೆಲ್ಲ ಆದ್ಮೇಲೆ ನೋವಾಗಿದೆ. ಆದ್ರೆ ಉದ್ಯಾನ ಶೆಟ್ಟಿಗೆ ಯಾವತ್ತೂ ನಾನು ನನಗೆ ನೋವಾಗಿದೆ ಅಂತ ಹೇಳಿ ನಿಮ್ಗೆ ಆಗ್ಬೇಕು ಅಂತ ಹೇಳಿ ಹಾರೈಸುವ ನಾನಲ್ಲ, ನನ್ನ ಮನಸ್ಸಿನ ನೋವನ್ನು ಹೇಳ್ಕೊಂಡದಷ್ಟೇ. ಇದಕ್ಕಿಂತ ನಿಷ್ಠೆಯಿಂದ, ಇದಕ್ಕಿಂತ ಹೆಚ್ಚಿನ ಪ್ರಾಮಾಣಿಕತೆಯನ್ನು ತೋರಿಸಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಹೇಳಿದ್ರೆ ನನ್ಗೆ ಗೊತ್ತಿಲ್ಲ. ಹಾಗಾಗಿ ನನ್ನ ಈ 1.25 ವರ್ಷದಲ್ಲಿ ಬಹುತೇಕ ಗಟ್ಟಿಯಾಗಿ ನಾನು ಅಧ್ಯಕ್ಷ ಅಂತೇಳಿ ಹೇಳಿ ಎದೆ ಒಪ್ಪಿಸಿ ನಡೆದದ್ದು 8 ತಿಂಗಳು ಮಾತ್ರ. ತದನಂತರದ 4-5 ತಿಂಗಳು ಹೀಗೆ ವದಂತಿಗಳಿಗೆ ಕಿವಿ ಕೊಡುವುದರಲ್ಲೇ ನನ್ನ ಕಾಲ ಹರಣ ಆಗಿದೆ. 8 ತಿಂಗಳು ಎದೆ ಒಪ್ಪಿಸಿ ನಾನು ಅಧ್ಯಕ್ಷ ಅಂತ ಹೇಳಿ ಕೆಲಸ ಮಾಡಿದ್ದೇನೆ. ಯಾರ ಮನಸ್ಸಿಗೂ ನೋವು ಮಾಡಲಿಲ್ಲ, ಯಾರಿಗೂ ನಂಜಿನಿಂದ ಮಾತಾಡಲಿಲ್ಲ. ಎಲ್ಲರನ್ನ ಗೌರವದಿಂದ, ಕೆಲಸ ತುಂಬಾ ಮಾಡಿದವರನ್ನು ಗೌರವದಿಂದ ಕಂಡಿದ್ದೇನೆ, ಕೆಲಸ ಸಹಕಾರ ಕೊಟ್ಟಿದ್ದವ್ರನ್ನು ಕೂಡ ಗೌರವದಿಂದಲೇ ಕಂಡಿದ್ದೇನೆ. ಅವರೆಲ್ಲರಿಗೂ ಕೂಡ ನಾನು ತುಂಬಾ ಅಭಿಮಾನದಿಂದ, ಗೌರವದಿಂದ ನಿಮಗೆ ಧನ್ಯವಾದಗಳನ್ನ ಹೇಳ್ತೇನೆ. ಮೊನ್ನೆಯೊಬ್ರು ಹೇಳಿದ್ರು ನನಗೆ, ನಾನು ಹೆಸರಲ್ಲಿ ಹೋಗುವುದಿಲ್ಲ, ನಿಮಗೆ ದೇವ್ರ ಕಾಂತ ಅಂತೇಳಿ ಹೇಳಿದ್ರು. ಅವರಿಗೆ ಭಗವಂತ ಒಳ್ಳೇದು ಮಾಡಬೇಕು ಅಂತೇಳಿ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅವರೇ ಮತ್ತೊಂದು ಮಾತನ್ನ ಹೇಳಿದ್ರು, ನಾನು ನಿಮ್ಗೆ ಪಕ್ಷಕ್ಕೆ ಹಣ ಕೊಡ್ಲಿಲ್ಲ, ನೀವು ಯಾರಾದ್ರೂ ಹಣವನ್ನ ವಸೂಲಿ ಮಾಡ್ತಾ ಇದ್ದೀರೇನೋ, ಅದಕ್ಕಾಗಿ ನೀವು ಅವ್ರ ಬಗ್ಗೆ ಫೇವರ್ ಇದ್ದೀರಿ ಅಂತ ಹೇಳುವಂತ ಮಾತನ್ನ ಹೇಳಿದ್ರು. ಅದ್ಯಾವುದು ನಾನು ಮಾಡಲಿಲ್ಲ, ಅದಕ್ಕೆ ಸ್ಪಷ್ಟನೆ ಕೊಡಬೇಕಾದಂತ ಅವಶ್ಯಕತೆ ಕೂಡ ನನಗಿಲ್ಲ. ನಾನು ಏನು ಅಂತೇಳಿ ಹೇಳಿ ನನಗಿಂತ ಜಾಸ್ತಿ ಇನ್ನೊಬ್ರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾನು ಹೀಗೆ ಇರ್ತೇನೆ. ರಾಜಕಾರಣ ಬಿಟ್ಟು ದೊಡ್ಡ ಪ್ರಪಂಚ, ದೊಡ್ಡ ಜಗತ್ತು ನನಗಿದೆ. ಅಲ್ಲಿ ಹೇಗೆ ಬೆರಿಬೇಕು, ಹೇಗಿರ್ಬೇಕು ಅನ್ನೋದು ನನಗೆ ಗೊತ್ತಿದೆ. ಈ ಸ್ಥಾನಕ್ಕೆ ನನ್ನನ್ನು ಬಿಜೆಪಿ ತಂದದ್ದಕ್ಕೆ ನಾನು ಋಣಿಯಾಗಿದ್ದೇನೆ. ತುಂಬಾ ನನಗೆ ಅವಕಾಶ ಕೊಟ್ಟಿದೆ, ಅಭಿನಂದನೆ ಮಾಡುವಂತದ್ದು ಎಲ್ಲ ಇದೆ. ಯಾವುದು ಬೇಡ, ನಾನು ಅದನ್ನು ಸ್ವೀಕಾರ ಮಾಡುತ್ತಿಲ್ಲ. ಇಲ್ಲಿ ಅಂತೇಳಿ ಹೇಳಿ ಅಲ್ಲ, ನನ್ನ ಬದುಕಿನಲ್ಲಿ ನನ್ನೊಂದು ಸಿದ್ಧಾಂತ ಇದೆ. ನಾನು ಯಾವತ್ತೂ ಸನ್ಮಾನವನ್ನು ಸ್ವೀಕರಿಸಬಾರದು ಅಂತೇಳಿ ಹೇಳುವಂತ ನನ್ನ ವೈಯಕ್ತಿಕ ನಿಲುವು ಅದು. ಯಾರನ್ನೂ ಖುಷಿ ಪಡಿಸಬೇಕು ಅಂತೇಳಿ ಹೇಳಿ ಆ ನಿಲುವನ್ನು ಸಡಿಲಿಸಿಕೊಳ್ಳಿಕ್ಕೆ ನಾನು ತಯಾರಿಲ್ಲ. ನನಗೆ ಬೇಸರ ಆಗುವುದಾದ್ರೆ ನಾನು ಅದನ್ನು ಮಾಡ್ಕೊಳ್ಳೋದಿಲ್ಲ, ಅದು ಯಾವುದು ಬೇಡ. ಮತ್ತೆ ಅಧಿಕಾರ ಹಸ್ತಾಂತರವೂ ಕೂಡ ಇಲ್ಲಿ ಇಲ್ಲ. ಅಧಿಕಾರ ಈಗಾಗಲೇ ಇದು ಹಸ್ತಾಂತರ ಅಲ್ಲ, ಅಧಿಕಾರವನ್ನ ಕಸ್ಕೊಂಡದ್ದು. ಹಾಗಾಗಿ ನನ್ನ ಹತ್ರ ಅಧಿಕಾರ ಇದೆ, ನನ್ನ ಹಸ್ತಾಂತರ ಮಾಡಿದ್ರೆ ಅದು ತಪ್ಪು ಸಂದೇಶ ಹೋಗ್ತದೆ. ಹಾಗಾಗಿ ಅಧಿಕಾರವನ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ, ಅವರು ಹಸ್ತಾಂತರವನ್ನು ಮಾಡ್ತಾರೆ. ನಾನು ಅಧಿಕಾರವನ್ನು ಹಸ್ತಾಂತರ ಮಾಡುವುದಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಿ ನಮಸ್ಕಾರ.